ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಕ್ಸ್ ವಿತ್ ಮೊಯಿನ್. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 10th ಸ್ಟ್ಯಾಂಡರ್ಡ್ ಮುಗ್ದಿದ ತಕ್ಷಣ ಮಕ್ಕಳಿಗೆ ಒಂದೇ ಒಂದು ಡೌಟ್ ಬರುವಂಥದ್ದು, ಯಾವ ಕಾಲೇಜ್ ಒಳ್ಳೇದು, ಯಾವ ಕಾಲೇಜ್ ಸೇರ್ಕೋಬೇಕು, ಯಾವ ಕೋರ್ಸ್ ಅನ್ನು ತಗೋಬೇಕು ಅಂತ. ಯಾವ ಸ್ಟ್ರೀಮಲ್ಲಿ ಹೋಗ್ಬೇಕು, ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ ಅಥವಾ ಆರ್ಟ್ಸ್ ತಗೋಬೇಕಾ. ಅದ್ರ ಜೊತೆಯಲ್ಲಿ ಯಾವ್ದು ಕಾಲೇಜ್ ಒಳ್ಳೇದು, ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದು ಕೂಡ ತುಂಬಾ ಡೌಟ್ಸ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ತುಂಬಾ ಮಕ್ಕಳು ಕಮೆಂಟ್ಸ್ ಕೂಡ ಮಾಡಿದ್ದಾರೆ, ಸರ್ ನೆಕ್ಸ್ಟ್ ಯಾವ ಕಾಲೇಜ್ ಹೋದ್ರೆ ಒಳ್ಳೇದು ಸರ್, ಬೆಸ್ಟ್ ಕಾಲೇಜ್ ಸಜೆಸ್ಟ್ ಮಾಡಿ ಅಂತ. ಪರ್ಟಿಕ್ಯುಲರ್ಲಿ ನಾವು ಒಂದು ರೀಜನ್ ಅಲ್ಲಿ ಇದ್ದಾಗ ನನ್ನ ಹತ್ರ ಇರುವಂತದ್ದು ಕಾಲೇಜಸ್ ಅನ್ನು ನಾನು ರೆಫರ್ ಮಾಡಕ್ಕಾಗಲ್ಲ. ವಿ ಶುಡ್ ಥಿಂಕ್ ಆಲ್ ಅಬೌಟ್ ದ ಕರ್ನಾಟಕ. ನಾವು ಕರ್ನಾಟಕದಲ್ಲಿ ಇರೋ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಯಾವ ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಂಡ್ರೆ ಒಂದು ಒಳ್ಳೆ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದು ಕೂಡ ಒಂದು ತಲೆಯಲ್ಲಿ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ಬಿಫೋರ್ ಗೋಯಿಂಗ್ ಟು ಸೆಲೆಕ್ಟ್ ಅ ಕಾಲೇಜ್. ಸೊ ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಯಾವ್ದೆಲ್ಲ ಪಾಯಿಂಟ್ಸ್ ಅನ್ನು ತಲೆಯಲ್ಲಿ ಇಟ್ಕೊಂಡು ಆ ಒಬ್ಬ ವಿದ್ಯಾರ್ಥಿ ಹೋಗ್ಬೇಕು ಅನ್ನೋದು ಕೂಡ ನಾನು ಇವತ್ತು ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೋಡಿ, ಯಾವುದೇ ಒಂದು ಕಾಲೇಜ್ ನಾವು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಪಾಯಿಂಟ್ಸ್ ಅನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಚೂಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟಿ, ಆ ಕಾಲೇಜಿದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಪ್ಲೇ ಏರಿಯಾ ಇದೆಯಾ, ಸ್ಪೇಷಿಯಸ್ ಗ್ರೌಂಡ್ಸ್ ಇದೆಯಾ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಮತ್ತೆ ಫೆಸಿಲಿಟಿ ಯಾವ ತರ ಪ್ರೊವೈಡ್ ಮಾಡ್ತಿದ್ದಾರೆ. ಈಗ ನೋಡಿ, ತುಂಬಾ ಕಾಲೇಜಸ್ ಅಲ್ಲಿ ನೋಡ್ಬೋದು ಲಿಫ್ಟ್ ಕೂಡ ಇರುತ್ತೆ. ಲಿಫ್ಟ್ ನೆಸೆಸರಿ ಅನ್ನೋದು ಅಂತ ಅಲ್ಲ. ನಮ್ಗೆ ಇಫ್ ಇನ್ ಕೇಸ್ ಹ್ಯಾಂಡಿಕ್ಯಾಪ್ ಮಕ್ಳು ಯಾರಾದ್ರೂ ಇದ್ರೆ, ಸ್ಪೆಷಲಿ ಏಬಲ್ಡ್ ಮಕ್ಕಳಿದ್ರೆ ಅವ್ರಿಗೆ ಲಿಫ್ಟ್ ಫೆಸಿಲಿಟಿ ಇದೆ. ಫಾರ್ ಎಕ್ಸಾಂಪಲ್ CBSE ಸ್ಕೂಲ್ಸ್ ಅಲ್ಲಿ ನೀವು ನೋಡಿರ್ಬೋದು, ಎಲ್ಲಾ ತರದ ಫೆಸಿಲಿಟೀಸ್ ಅನ್ನು ವಿತ್ ಡ್ರಿಂಕಿಂಗ್ ವಾಟರ್ ಇಂದ ಹಿಡಿದು ಫೈರ್ ಸೇಫ್ಟಿ ವರೆಗೂ ಹಿಡಿದು ಇದೆಲ್ಲ ಇರುತ್ತೆ. ಇದೆಲ್ಲ ಇದೆಯಾ ಅಂತಾನು ಕೂಡ ಒಮ್ಮೆ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ದಟ್ ಕಮ್ಸ್ ಅಂಡರ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಸ್ಟೂಡೆಂಟ್ಸ್ ರಿವ್ಯೂ. ಅದೇ ಕಾಲೇಜಲ್ಲಿ ಓದಿರುವಂತದ್ದು ಮಕ್ಕಳು ಏನಿರ್ತಾರೆ, ಈಗ ನಿಮ್ಮ ಸೀನಿಯರ್ಸ್ ಇರ್ತಾರೆ, ಅದೇ ಕಾಲೇಜಸ್ ಅಲ್ಲಿ ಓದ್ತಿರ್ತಾರೆ ಅಥವಾ ಪಾಸ್ ಔಟ್ ಬ್ಯಾಚ್ ಆಗಿರ್ತಾರೆ. ಅದರಲ್ಲಿ ಅವರು ಆ ಕಾಲೇಜಲ್ಲಿ ಓದಿ ಒಂದು 1 year 2 year ಅವರು ಕಲ್ತಿರ್ತಾರೆ. ಅಲ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸ್ಪೆಷಲಿ ಅದೇ ಸ್ಟ್ರೀಮ್. ಫಾರ್ ಎಕ್ಸಾಂಪಲ್ ನಾನು PUC ಸೈನ್ಸ್ ತಗೊಂಡಿದ್ದೀನಿ ಅಂದ್ರೆ ನನಗೆ PUC ಸೈನ್ಸ್ ಓದಿರೋ ಮಕ್ಕಳೇ ಸಿಕ್ಕಿದ್ರೆ ನನ್ಗೆ ಏನಾಗುತ್ತೆ, ಈಸಿಯಾಗಿ ರಿವ್ಯೂ ತಗೋಬಹುದು. ಅಲ್ಲಿರೋಂಥ ಆ ಕಾಲೇಜ್ ಹೇಗಿದೆ, ಅಲ್ಲಿದ್ದು ಅಟ್ಮಾಸ್ಫಿಯರ್ ಹೇಗಿದೆ, ಟೀಚರ್ಸ್ ಯಾವ ತರ ಪಾಠ ಮಾಡ್ತಿದ್ದಾರೆ, ಲೆಕ್ಚರರ್ಸ್ ಯಾವ ತರ ನಮ್ಗೆ ಕೋಚಿಂಗ್ ಕೊಡ್ತಿದ್ದಾರೆ, CET ಮತ್ತೆ ನೀಟ್ಗೆ ಯಾವ ತರ ಪ್ರಿಪರೇಷನ್ಸ್ ಕೊಡ್ತಿದ್ದಾರೆ. ಬಿಕಾಸ್ ನೋಡಿ, ಆಚೆಯಿಂದ ಬೇರೆ ಯಾರೋ ರೆಫರ್ ಮಾಡುವಂತದ್ದಾಗಿರ್ಲಿ ಅಥವಾ ಅಲ್ಲಿ ಇರುವಂತದ್ದು ಮ್ಯಾನೇಜ್ಮೆಂಟ್ ರೆಫರ್ ಮಾಡೋಕ್ಕಿಂತ ಅದೇ ಸ್ಟೂಡೆಂಟ್, ಅಲ್ಲಿ ಓದಿರೋಂಥದ್ದು ಸ್ಟೂಡೆಂಟ್ ನಿಮ್ಗೆ ರಿವ್ಯೂ ಕೊಟ್ರೆ ಕಾಲೇಜ್ ಬಗ್ಗೆ, ಇಟ್ ಈಸ್ ವೆಲ್ ಅಂಡ್ ಗುಡ್ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋಂಥದ್ದು ಟಾಪ್ ರಿಸಲ್ಟ್ಸ್ ಮತ್ತೆ ರ್ಯಾಂಕ್. ಆ ಕಾಲೇಜಲ್ಲಿ ಎಷ್ಟು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಎಷ್ಟು ಹೈಯೆಸ್ಟ್ ಪರ್ಸೆಂಟೇಜ್ ಏನು, ಮತ್ತೆ ರ್ಯಾಂಕ್ ಎಷ್ಟನೇ ರ್ಯಾಂಕ್, ಸ್ಟೇಟ್ಗೆ ಎಷ್ಟನೇ ರ್ಯಾಂಕ್ ಬಂದಿದೆ, ನೀಟ್ ಆಗಿರ್ಲಿ CET ಅಲ್ಲಿ ಎಷ್ಟನೇ ರ್ಯಾಂಕ್ ಬಂದಿದೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ಸ್ಟಾಫ್ ಅಂಡ್ ರಿಸೋರ್ಸ್ ಪರ್ಸನ್. ಯಾವ್ದು ಸ್ಟಾಫ್ ಇದೆ ಮತ್ತೆ ರಿಸೋರ್ಸ್ ಪರ್ಸನ್ ಎಷ್ಟು ಜನ ಇದ್ದಾರೆ. ಸ್ಟಾಫ್ ಅಲ್ಲಿ ನೋಡಿ, ಲೆಕ್ಚರರ್ಸ್ ವೆರಿ ಇಂಪಾರ್ಟೆಂಟ್. ಲೆಕ್ಚರರ್ಸ್ ಯಾರ್ಯಾರಿದ್ದಾರೆ, ಎಷ್ಟು ಲೆಕ್ಚರರ್ಸ್, ಒಂದೊಂದು ಸಬ್ಜೆಕ್ಟ್ಗೆ ಸ್ವಲ್ಪ ಕಾಲೇಜಸ್ ಅಲ್ಲಿ ನೀವು ನೋಡ್ಬೋದು. ಈಗ ಫಿಸಿಕ್ಸ್ ತಗೋತಿದ್ದಾರೆ ಅಂದ್ರೆ 2 to 3 ಲೆಕ್ಚರರ್ಸ್ ಇರ್ತಾರೆ. ಅವ್ರು ಪ್ರೊಫೆಷನಲಿ ಟ್ರೈನ್ಡ್ ಆಗಿರ್ತಾರೆ. ಮತ್ತೆ ಅದೇ ಸಬ್ಜೆಕ್ಟ್ ಅಲ್ಲಿ ಒಂದು 5 to 6 years ಅಷ್ಟು ಅಥವಾ 10 years ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂತಹ ಟ್ರೈನ್ಡ್ ಸ್ಟಾಫ್ ಮತ್ತೆ ರಿಸೋರ್ಸ್ ಪರ್ಸನ್ಸ್ ಇದಾರ ಅಂತಾನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಗೆ ಬರುವಂತದ್ದು ಅಕಾಮಡೇಷನ್. ಈಗ ಫಾರ್ ಎಕ್ಸಾಂಪಲ್ ನಾನು ಔಟ್ ಆಫ್ ಡಿಸ್ಟಿಕ್ ಅಲ್ಲಿ ಇರ್ತೀನಿ, ನಾನು ಬ್ಯಾಂಗ್ಳೂರಲ್ಲಿ ಇರೋನು, ನಾನು ತುಮಕೂರಲ್ಲಿ ಹೋಗಿ ಸ್ಟೇ ಆಗ್ಬೇಕು, ನಾನು ಅಲ್ಲಿ ಸ್ಟಡಿ ಮಾಡ್ಬೇಕು. ಬಿಕಾಸ್ ಆ ಕಾಲೇಜ್ ಚೆನ್ನಾಗಿದೆ ಅಂದಾಗ ನಾನೇನ್ ಮಾಡ್ಬೇಕು, ಅಲ್ಲಿ ಅಕಾಮಡೇಷನ್ ಫೆಸಿಲಿಟಿ ಇದೆಯಾ, ರೆಸಿಡೆನ್ಷಿಯಲ್ ಇದೆಯಾ, ಅಲ್ಲಿ ಅದ್ರದ್ದು ಫೀಸ್ ಎಷ್ಟು, ಮತ್ತೆ ಫೆಸಿಲಿಟಿ ಇದೆಯಾ ಅಲ್ಲಿ ಸ್ಟೇ ಆಗ್ಲಿಕ್ಕೆ ಅನ್ನೋದು ಕೂಡ ನಾವು ಅಕಾಮಡೇಷನ್ ಕೂಡ ಅದ್ರ ಬಗ್ಗೆನೂ ಕೂಡ ಒಮ್ಮೆ ಟಿಕ್ ಮಾರ್ಕ್ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕೋರ್ಸಸ್ ಆಫರ್ಡ್. ಆ ಕಾಲೇಜಲ್ಲಿ ಯಾವ್ದೆಲ್ಲ ಕೋರ್ಸಸ್ ಆಫರ್ ಮಾಡ್ತಿದಾರ. ಸ್ಪೆಷಲಿ ಸ್ವಲ್ಪ PU ಕಾಲೇಜಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಜಸ್ಟ್ ಸೈನ್ಸ್ ಕಾಮರ್ಸ್ ಎರಡೇ ಇರುತ್ತೆ. ಇದಕ್ಕಿಂತ ಮೀರಿ ನಿಮ್ಗೆ BSc ಗ್ರಾಜುಯೇಷನ್ ಕೋರ್ಸಸ್, ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಕೂಡ ಅದೇ ಕಾಲೇಜ್ಗೆ ಅಫಿಲಿಯೇಟೆಡ್ ಅಥವಾ ಲಿಂಕ್ ಆಗಿದ್ರೆ ಆ ಕಾಲೇಜನ್ನು ರೆಫರ್ ಮಾಡುವಂಥದ್ದು ಅಥವಾ ಚೂಸ್ ಮಾಡುವಂಥದ್ದು ಬೆಸ್ಟ್ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನೋಡಿ, ಆ ಕಾಲೇಜಲ್ಲಿ ಆಲ್ರೆಡಿ ಗ್ರಾಜುಯೇಷನ್ ನಡೀತಿದೆ ಮತ್ತೆ PG ಕೋರ್ಸಸ್ ಇದೆ ಅಂದ್ರೆ ನೀವು ನೆಕ್ಸ್ಟ್ ನಿಮ್ಮ ಹೈಯರ್ ಸ್ಟಡೀಸ್ಗೆ ಬೇರೆ ಕಾಲೇಜ್ ಮತ್ತೆ ಹುಡುಕಿ ಸರ್ಚ್ ಮಾಡಿ ಬೇರೆ ಕಡೆ ಹೋಗೋಂಥದ್ದು ನೆಸೆಸಿಟಿ ಇರಲ್ಲ. ಅದೇ ಕಾಲೇಜಲ್ಲಿ ನಿಮ್ಮ ಹೈಯರ್ ಎಜುಕೇಶನ್ ಕೂಡ ನೀವು ಫರ್ದರ್ ಏನ್ ಮಾಡ್ಬೋದು, ಪ್ರೊಸೀಡ್ ಮಾಡ್ಬೋದು. ಸೊ ಯಾವ್ದೆಲ್ಲ ಕೋರ್ಸಸ್ ಇದೆ, ಸೈನ್ಸ್ ಇದೆಯಾ, ಕಾಮರ್ಸ್ ಇದೆಯಾ, ಆರ್ಟ್ಸ್ ಇದೆಯಾ, ಇದನ್ನು ಕೂಡ ನೀವೇನ್ ಮಾಡ್ಬೇಕು, ಚೆಕ್
ಮಾಡ್ಕೋಬೇಕು. ಎಲ್ಲಾ ಕಾಲೇಜಸ್ ಅಲ್ಲಿ ಅವ್ರದೇ ಆದಂತಹ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಯಾವ ತರ ಫೀಸ್ ಸ್ಟ್ರಕ್ಚರ್ ಇದೆ, ಎಷ್ಟು ಅಡ್ಮಿಷನ್ ಫೀಸ್ ಇದೆ, ಡೊನೇಷನ್ ಫೀಸ್ ಎಷ್ಟಿದೆ, ಟ್ಯೂಷನ್ ಫೀಸ್ ಎಷ್ಟಿದೆ, ಎಲ್ಲದನ್ನು ಚೆಕ್ ಮಾಡಿಕೊಂಡು ನಮ್ಮ ಬಜೆಟ್ ಫ್ರೆಂಡ್ಲಿ, ನಮ್ಗೆ ನಮ್ಮ ಫೈನಾನ್ಷಿಯಲಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ಮ್ಯಾಚ್ ಆಗ್ತಿದೆ ಅನ್ನೋದು ಕೂಡ ನಾವು ನೋಡ್ಕೊಂಡು ನಾವು ಆಫರ್ಡ್ ಮಾಡಬಹುದು ಆ ಕಾಲೇಜ್ ಅನ್ನು, ಮತ್ತೆ ಅಲ್ಲಿ ಹೋಗಿ ಓದಬಹುದು ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಬಿಕಾಸ್ ಪೇರೆಂಟ್ಸ್ ಗೆ ಬರ್ಡನ್ ಆಗದೆ ರೀತಿಯಲ್ಲಿ ನೋಡ್ಕೊಂಡು ನಿಮ್ಮ ಹೈಯರ್ ಸ್ಟಡೀಸ್ ಅನ್ನು ಕೂಡ ಫರ್ದರ್ ನೀವು ಪ್ರೊಸೀಡ್ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಇಷ್ಟು ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಾಲೇಜ್ ಅನ್ನು ನಾವು ಸಜೆಸ್ಟ್ ಅಥವಾ ನಾನು ಏನ್ ಸಜೆಸ್ಟ್ ಮಾಡಕ್ ಹೋಗ್ತಿದ್ದೀನಿ ಅದನ್ನು ನೀವು ರೆಫರ್ ಕೂಡ ಮಾಡಬಹುದು. ಇವತ್ತಿದು ವಿಡಿಯೋದು ಸ್ಪಾನ್ಸರ್ ಆಗಿರ್ತಾರೆ ವಿಪಿ ಅಕಾಡೆಮಿ. ಇವ್ರದ್ದು ಕಾಲೇಜ್ ಚಿತ್ರದುರ್ಗದಲ್ಲಿದೆ. ನೀವು ನೋಡಬಹುದು ಇವರಲ್ಲಿ ಮೆಡಿಕಲ್ ಅಚೀವರ್ಸ್ ಆಗಿರ್ಲಿ, ಅಗ್ರಿಕಲ್ಚರಲ್ ಅಥ್ಲೀಟ್ಸ್ ಆಗಿರ್ಲಿ, ಹಾರ್ಟಿಕಲ್ಚರ್ ಕೋರ್ಸಸ್ ಆಗಿರ್ಲಿ, ಮತ್ತೆ ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್, ಬಿ ಫಾರ್ಮಾ ಅಂಡ್ BSc ನರ್ಸಿಂಗ್ ಕೂಡ ಇವರು ಕೋರ್ಸಸ್ ಅನ್ನು ಆಫರ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇವ್ರದ್ದು ಅಚೀವರ್ಸ್ ನೀವು ನೋಡಬಹುದು, ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಆಲ್ರೆಡಿ. ಸೊ ಇವ್ರದ್ದು ಕಾಲೇಜ್ ಎಲ್ಲಿದೆ ಅಂದ್ರೆ ಅಗಸನ ಕಲ್ಲು, ದಟ್ ಇಸ್ ಚಿತ್ರದುರ್ಗ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಅಚೀವರ್ಸ್ ಆಗಿರ್ತಾರೆ ಇಲ್ಲಿ ವಿಪಿ ಅಕಾಡೆಮಿಯಲ್ಲಿ. ಮಾನ್ಯ MR ಅನ್ನೋ ಒಂದು ಸ್ಟೂಡೆಂಟ್ ನೋಡಿ ಸ್ಟೇಟ್ ಗೆ BSc ಅಗ್ರಿಯಲ್ಲಿ 202 ರ್ಯಾಂಕ್ ಬಂದಿದ್ದಾರೆ ಅಂಡ್ ವೆಟರ್ನರಿ ಅಲ್ಲಿ 274th ರ್ಯಾಂಕ್ ಕೂಡ ಬಂದಿದ್ದಾರೆ. ಇಂಥ ಅಚೀವರ್ಸ್ ಕೂಡ ಈ ಕಾಲೇಜ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನನ್ನ ಸಜೆಷನ್, ಯು ಪ್ಲೀಸ್ ಗೋ ಅಂಡ್ ವಿಸಿಟ್ ಒನ್ಸ್ ಟು ದ ಕಾಲೇಜ್, ದಟ್ ಇಸ್ ವಿಪಿ ಅಕಾಡೆಮಿ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ದಟ್ ಇಸ್ ದ ಅಡ್ರೆಸ್ ಐ ಹ್ಯಾವ್ ಪ್ರೊವೈಡೆಡ್ ಹಿಯರ್. ದಿಸ್ ಇಸ್ ದ ಅಡ್ರೆಸ್ ಆಫ್ ದ ಕಾಲೇಜ್. ಒನ್ಸ್ ಯು ಗೋ, ಈ ಕೊಟ್ಟಿರುವಂತದ್ದು ನಂಬರ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಏನೆಲ್ಲ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ, ಮತ್ತೆ ಸ್ಕಾಲರ್ಶಿಪ್ಸ್ ಕೂಡ ಆಫರ್ ಮಾಡ್ತಿದ್ದಾರೆ. ಸೊ ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೊಟ್ಟಿರೋ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಗಿವ್ ದ ರೆಫರಲ್ ಕೋಡ್. ದಟ್ ಈಸ್ ಒಂದು ರೆಫರಲ್ ಕೋಡ್ ನಾನು ನಿಮ್ಗೆ ಕೊಡ್ತೀನಿ. ಈ ರೆಫರಲ್ ಕೋಡ್ ಅನ್ನು ನೀವು ಅವ್ರಿಗೆ ಹೇಳಿದ್ರೆ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ. ದಟ್ ಈಸ್ MWM20 ಅನ್ನೋ ರೆಫರಲ್ ಕೋಡ್ ಅನ್ನು ನೀವು ಹೋಗಿ ಕಾಲೇಜಲ್ಲಿ ಹೇಳಿದ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಕೂಡ ಸಿಗುತ್ತೆ. ದಟ್ ಈಸ್ ಮ್ಯಾಕ್ಸ್ ವಿತ್ ಮೂಯಿನ್ 20. ದ ಫಸ್ಟ್ 20 ಸ್ಟೂಡೆಂಟ್ಸ್ ನೀವು ಯಾರು ಹೋಗಿ ಈ ಕಾಲೇಜಲ್ಲಿ ಅಡ್ಮಿಷನ್ಸ್ ಆಗ್ತೀರಾ, ನಿಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮ್ಗೆ ಅಡ್ಮಿಷನ್ ಕೂಡ ಮಾಡ್ಕೋತಾರೆ. ಸೊ ಅಲ್ಟಿಮೇಟ್ಲಿ ನಾನು ಹೇಳುವಂಥದ್ದು ಒಂದೇನೆ, ಅಲ್ಟಿಮೇಟ್ಲಿ ಯಾವುದೇ ಕಾಲೇಜ್ ಆಗಿರ್ಲಿ ಅದು ಬೆಸ್ಟ್ ಕಾಲೇಜ್ ಆಗಿರಬೇಕು ಅಂಡ್ ಅಲ್ಲಿ ಕೊಡ್ತಿರೋಂಥದ್ದು ಎಜುಕೇಶನ್ ಏನಾಗಿದೆ ಅದು ಬೆಸ್ಟ್ ಆಗಿರಬೇಕು. ಬಿಕಾಸ್ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಏನಿದೆ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಸ್ಟಾರ್ಟ್ ಆಗುವಂಥದ್ದೇ ಕಾಲೇಜ್ ಇಂದ. ಸೊ ಚೂಸ್ ಅ ಗುಡ್ ಕಾಲೇಜ್, ನಾಟ್ ಓನ್ಲಿ ದ ಒನ್ ವಿಚ್ ಐ ಆಮ್ ರೆಫರಿಂಗ್, ಯು ಆಲ್ಸೋ take a list of few more colleges around you and go check the college and go and take the admission as soon as possible. I wish you very all the best for your future and also for your career. Choose the best college. Don't be confused in the colleges which are coming and asking you to make the admission in their colleges. Choose the college which is topmost in your district and your area. Thank you. Have a nice day.